ಆರಂಭದಲ್ಲಿ ನನಗೆ 40ರಿಂದ 45 ಪೆಟ್ಟಿಗೆಗಳು ಸಿಗುತ್ತವೆ. ಆದರೆ ಈ ಔಷಧಿಯನ್ನು ಬಳಸಿದ ನಂತರ ನನಗೆ 60ರಿಂದ 65 ಪೆಟ್ಟಿಗೆಗಳು ಸಿಗುತ್ತವೆ. ಹೂವುಗಳು ಹೆಚ್ಚು ಅರಳುತ್ತವೆ. ಕಾಯಿಗಳು ಸಹ ಹೆಚ್ಚು ಅರಳುತ್ತವೆ. ಅತಿಯಾದ ಕಾಯಿ ಬಿಡುವಿಕೆಯಿಂದಾಗಿ ಸಸ್ಯವು ಬಾಗುತ್ತದೆ. ಇಳುವರಿ ಚೆನ್ನಾಗಿರುತ್ತದೆ ಮತ್ತು ಕಾಯಿಗಳು ಹೆಚ್ಚು ಬೆಳೆಯುತ್ತದೆ. FL77 ಬಳಸಿದ ನಂತರ ಕಾಯಿ ಚುಕ್ಕೆ ಬರುವುದಿಲ್ಲ. ಕಾಯಿ ತುಂಬಾ ದೊಡ್ಡದಾಗಿ ಬೆಳೆಯುತ್ತದೆ. ಬೇರು ಪೋಷಕಾಂಶಗಳ ಕೊರತೆಯಿಂದಾಗಿ ನಾನು ಅಭಿಮಾನನ್ನು ಖರೀದಿಸಿ ಬಳಸಿದೆ. ನಂತರ ಚೆನ್ನಾಗಿ ಬೆಳೆಯುತ್ತದೆ. ಬೇರುಗಳು ಚೆನ್ನಾಗಿ ಬೆಳೆದಾಗ ಮಾತ್ರ ಸಸಿಗಳು ಚೆನ್ನಾಗಿ ಬೆಳೆಯುತ್ತದೆ. ಅದರ ನಂತರ ನಾನು FL77 ಅನ್ನು ಬಳಸಿದೆ. ನನ್ನ ಹೆಸರು ರಂಗನಾಥನ್. ನಾನು ಉದುಮಲೈಪೆಟ್ಟೈನಲ್ಲಿ ವಾಸಿಸುತ್ತೇನೆ. ಇಲ್ಲಿ ಹೆಚ್ಚಿನ ಜನರು ಟೊಮೆಟೊ, ಈರುಳ್ಳಿ, ತೆಂಗಿನಕಾಯಿ ಮತ್ತು ಇತರ ಬೆಳೆಗಳನ್ನು ಬೆಳೆಯುತ್ತಾರೆ. ನಾವು 4 ಎಕರೆಯಲ್ಲಿ ಕೃಷಿ ಮಾಡುತ್ತಿದ್ದೇವೆ. ನಾವು ಟೊಮೆಟೊ, ಬದನೆಕಾಯಿ ಇತ್ಯಾದಿಗಳನ್ನು ನೆಟ್ಟಿದ್ದೇವೆ. ನಾವು ಅದನ್ನು ಹನಿ ನೀರಾವರಿ ಮೂಲಕ ಬಳಸುತ್ತೇವೆ. ಟೊಮೆಟೊಗೆ ಉತ್ತಮ ಔಷಧ ಎಂದು ಅವರು ಹೇಳಿದರು ಮತ್ತು ನಾನು ಅದನ್ನು ಫೇಸ್ಬುಕ್ನಲ್ಲಿಯೂ ನೋಡಿದೆ. ನಾನು ಅವರನ್ನು ಸಂಪರ್ಕಿಸಿ ನನ್ನ ಟೊಮೆಟೊ ಗಿಡದ ಬಗ್ಗೆ ಹೇಳಿದೆ ಮತ್ತು ಅವರು ನನಗೆ ಒಳ್ಳೆಯ ಸಲಹೆ ನೀಡಿದರು. ಮೊದಲು ಅಭಿಮಾನ್ ಬೇರು ಔಷಧಿಯನ್ನು ಶಿಫಾರಸು ಮಾಡಿದರು. ಕಳೆದ ಬಾರಿ ನಾನು ಟೊಮೆಟೊ ನೆಟ್ಟಾಗ 20 ದಿನಗಳ ನಂತರ ಅಭಿಮಾನ್ ಬಳಸಿದೆ. ಆದ್ದರಿಂದ ಇಳುವರಿ ಚೆನ್ನಾಗಿತ್ತು, ಕಾಯಿಗಳು ಬರಲಿಲ್ಲ. ಆದ್ದರಿಂದ ನಾವು ಈ ಬಾರಿಯೂ ಅದನ್ನು ಬಳಸಿದ್ದೇವೆ. ಅಭಿಮಾನ್ ಬಳಸಿದ ನಂತರ ನಾವು FL77 ಅನ್ನು ಬಳಸಿದ್ದೇವೆ. ಈ APKS ಆರ್ಗಾನಿಕ್ ಕಂಪನಿಯು ಉತ್ತಮ ಬೆಂಬಲವನ್ನು ನೀಡುತ್ತಿದೆ. ನಾನು ಅದನ್ನು ಟ್ರಿಪ್ ಮೂಲಕ ಬಳಸಿದೆ ಮತ್ತು 3/4 ಎಕರೆಗೆ 4 ಲೀಟರ್ ಅಭಿಮಾನ್ ಬಳಸಿದೆ. ನಂತರ ಅವರು 200 ಮಿಲಿ FL77 ಅನ್ನು ಟ್ಯಾಂಕ್ನಲ್ಲಿ ಬೆರೆಸಿ ಸಿಂಪಡಿಸಲು ಹೇಳಿದರು. FL77 ಅನ್ನು ಬಳಸುವುದರಿಂದ ಕಾಯಿಗಳು ಯಾವುದೇ ಕಲೆಗಳನ್ನು ಪಡೆಯುವುದಿಲ್ಲ. ಹಣ್ಣುಗಳು ಉತ್ತಮ ಬಣ್ಣದ್ದಾಗಿರುತ್ತವೆ. ಪ್ರತಿಯೊಂದು ಕಾಯಿ, ಹಣ್ಣುಗಳು ಆರೋಗ್ಯಕರವಾಗಿ ಹೊರಬರುತ್ತದೆ. ನಾನು ಬೇರಿನ ಪೋಷಣೆಗಾಗಿ ಅಭಿಮಾನ್ ನೀಡಿದ್ದೇನೆ. ಅದನ್ನು ನೀಡುವುದರಿಂದ ಬೇರುಗಳು ಚೆನ್ನಾಗಿ ಬೇರು ಬಿಟ್ಟಿವೆ ಮತ್ತು ಎಲೆಗಳು ಹೆಚ್ಚು ಬಂದಿವೆ. ಎಲೆಗಳು ಕಾಂಡದಿಂದ ಉತ್ತಮವಾಗಿ ಹೊರಬರುತ್ತವೆ. ಆರಂಭದಲ್ಲಿ ನನಗೆ 40ರಿಂದ 45 ಪೆಟ್ಟಿಗೆಗಳು ಸಿಗುತ್ತವೆ. ಆದರೆ ಈ ಔಷಧಿಯನ್ನು ಬಳಸಿದ ನಂತರ ನನಗೆ 60ರಿಂದ 65 ಪೆಟ್ಟಿಗೆಗಳು ಸಿಗುತ್ತವೆ. ಹೂವುಗಳು ಹೆಚ್ಚು ಸುಂದರವಾಗಿವೆ ಮತ್ತು ಕಾಯಿಗಳು ಸಹ ಹೆಚ್ಚು. ಕಾಯಿಗಳು ಹೆಚ್ಚು ಹೊರಬರುವುದರಿಂದ ಸಸ್ಯವು ತೂಕವನ್ನು ತಡೆದುಕೊಳ್ಳಲು ಸಾಧ್ಯವಿಲ್ಲ. ಕೆಲವು ಸ್ಥಳಗಳಲ್ಲಿ ಕಾಯಿಗಳು ಹಣ್ಣಾಗುತ್ತಿವೆ. ಕಾಯಿಗಳು ಉತ್ತಮ ಗಾತ್ರದಲ್ಲಿ ಬರುತ್ತಿವೆ. ಈ ಸಾಮಾನ್ಯ ಟೊಮೆಟೊಗಳು ಬಳ್ಳಿ ಟೊಮೆಟೊಗಳಿಗಿಂತ ದೊಡ್ಡದಾಗುತ್ತಿವೆ. ಮುಂದೆ ನಾವು ಕೊತ್ತಂಬರಿ ಸೊಪ್ಪಿಗೆ ಅಭಿಮಾನ್ ಬಳಸಿದ್ದೇವೆ. 35 ದಿನಗಳು ಕಳೆದಿವೆ ಮತ್ತು ನಾವು 2 ದಿನಗಳಲ್ಲಿ ಕೊಯ್ಲು ಮಾಡುತ್ತೇವೆ. ಬೇರುಗಳು ಚೆನ್ನಾಗಿ ಬಂದಿವೆ. ಅಭಿಮಾನ್ ಬಳಸುವುದರಿಂದ ಬೇರುಗಳು ಈ ಮಟ್ಟಕ್ಕೆ ಬಂದಿವೆ. ಬೇಸ್ ಕೂಡ ಚೆನ್ನಾಗಿ ಬಂದಿದೆ. ಮುಂದೆ ನಾವು ಬೆಂಡೆಕಾಯಿಯನ್ನು ನೆಟ್ಟಿದ್ದೇವೆ ಮತ್ತು ನಾವು ಅದಕ್ಕೆ ಅಭಿಮಾನ್ ನೀಡಿದ್ದೇವೆ ಮತ್ತು ಅದು ಹೂ ಬಿಡಲು ಪ್ರಾರಂಭಿಸಿದೆ. ಫಲಿತಾಂಶ ಉತ್ತಮವಾಗಿರುತ್ತದೆ ಎಂದು ನಾನು ಭಾವಿಸುತ್ತೇನೆ.